6 ತಿಂಗಳ ಹಿಂದೆ ಟ್ರಂಪ್ ಹೇಳಿದ್ದು ಈ ಯುದ್ಧ ಕೆಲವೇ ವಾರಗಳಲ್ಲಿ ಮುಗಿಯುತ್ತದೆ. ಆದರೆ ಇಂದು ಆ ಯುದ್ಧಕ್ಕೆ ಅಂತ್ಯವೇ ಕಾಣುತ್ತಿಲ್ಲ. ಈಗ ಟ್ರಂಪ್ ಮುಂದೆ 3 ಆಯ್ಕೆಗಳಿವೆ. ಆದರೆ ಆಶ್ಚರ್ಯವೇನೆಂದರೆ ಈ 3 ಆಯ್ಕೆಗಳು ಅಮೆರಿಕಕ್ಕೆ ಅಪಾಯಕಾರಿಯಾಗಿವೆ. ಹಾಗಾದರೆ ಹರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತ ಸಾಧಿಸಲಿದೆಯೇ? ಇದು ವಿಶ್ವದ ತೈಲ ಮಾರುಕಟ್ಟೆಗೂ ದೊಡ್ಡ ಆಘಾತವೇ? ಹಾಗಾದರೆ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ದೊಡ್ಡ ಮಟ್ಟದ ದಾಳಿ ಆರಂಭಿಸಿದವು. ಟ್ರಂಪ್ ಸರ್ಕಾರದ ಉದ್ದೇಶಗಳು ಏನಂದರೆ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ದುರ್ಬಲಗೊಳಿಸುವುದು, ಕ್ಷಿಪಣಿ ಹಾಗೂ ಸೇನಾ ಸಾಮರ್ಥ್ಯವನ್ನು ನಾಶಪಡಿಸುವುದು, ಇರಾನನ್ನು ಮಾತುಕತೆಗೆ ಒತ್ತಾಯಿಸುವುದು. ಆದರೆ 6 ತಿಂಗಳ ನಂತರವೂ ಯುದ್ಧ ಮುಂದುವರಿತಿದೆ. ಇರಾನ್ ಸಂಪೂರ್ಣವಾಗಿ ಮಣಿದಿಲ್ಲ. ಬದಲಾಗಿ ಹೊಸ ರಾಜತಾಂತ್ರಿಕ ಬೆಳವಣಿಗೆಗಳು ಅಮೆರಿಕವನ್ನೇ ಸಂಕಷ್ಟಕ್ಕೆ ತಳ್ಳಿವೆ. ಟ್ರಂಪ್ ಮುಂದೆ ಇರುವ 3 ಆಯ್ಕೆಗಳೇನು? ಇರಾನ್ ಒಮಾನ್ ಒಪ್ಪಂದಕ್ಕೆ ಒಪ್ಪಿಕೊಳ್ಳುವುದು ಇದು ಮೊದಲನೇ ಆಯ್ಕೆ. ಇರಾನ್ ಮತ್ತು ಒಮಾನ್ ನಡುವೆ ಹರ್ಮುಜ್ ಜಲಸಂಧಿ ಕುರಿತು ಮಧ್ಯಂತರ ಒಪ್ಪಂದ ಮಾತುಕತೆ ನಡೀತಿದೆ. ಈ ಒಪ್ಪಂದ ಜಾರಿಯಾದರೆ ಹರ್ಮುಜ್ ಮೂಲಕ ಸಾಗುವ ಹಡಗುಗಳ ಮೇಲ್ವಿಚಾರಣೆಯಲ್ಲಿ ಇರಾನ್ಗೆ ಹೆಚ್ಚಿನ ಪಾತ್ರ ಸಿಗ್ಬೋದು. ಇದು ಯುದ್ಧ ಆರಂಭವಾದ ನಂತರ ಇರಾನ್ಗೆ ಸಿಗುವ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಾಗುತ್ತೆ. ಆದರೆ ಅಮೆರಿಕ ಇದನ್ನು ತನ್ನ ದುರ್ಬಲತೆಯಾಗಿ ಕಾಣ್ಬೋದು. ಮತ್ತು ಎರಡನೇ ಆಯ್ಕೆ ಏನಂದರೆ ಮತ್ತೆ ಭಾರೀ ವೈಮಾನಿಕ ದಾಳಿ ಮಾಡಬೇಕಾಗುತ್ತೆ. ಟ್ರಂಪ್ ಮತ್ತೊಮ್ಮೆ ದೊಡ್ಡ ಮಟ್ಟದ ದಾಳಿ ನಡೆಸ್ಬೋದು. ಆದರೆ ಅಪಾಯಗಳೇನಿದ್ರಿಂದ ಯುದ್ಧ ಇನ್ನಷ್ಟು ದೀರ್ಘವಾಗ್ಬೋದು. ಮಧ್ಯಪ್ರಾಚ್ಯದಲ್ಲಿ ಹೊಸ ಸಂಘರ್ಷಗಳು ಉಂಟಾಗ್ಬೋದು. ತೈಲದ ಬೆಲೆಗಳು ಏರ್ಬೋದು. ಅಮೆರಿಕದಲ್ಲಿ ಪೆಟ್ರೋಲ್ ದರ ಹೆಚ್ಚಾಗುತ್ತೆ. ಚುನಾವಣೆಗೂ ಮುನ್ನ ಟ್ರಂಪ್ಗೆ ರಾಜಕೀಯ ಹಿನ್ನಡೆ ಆಗ್ಬೋದು. ಇನ್ನು ಮೂರನೇ ಆಯ್ಕೆ ಏನಿದೆ ಅಂದರೆ ಈಗಿರುವ ಪರಿಸ್ಥಿತಿಯನ್ನೇ ಮುಂದುವರಿಸೋದು. ಅಮೆರಿಕ ಇರಾನ್ ಬಂದರುಗಳ ಮೇಲಿನ ಒತ್ತಡವನ್ನು ಮುಂದುವರಿಸಿ ಅಗತ್ಯವಿದ್ದಾಗ ಪ್ರತಿದಾಳಿ ನಡೆಸಬಹುದು. ಆದರೆ ಈ ಮಾರ್ಗದಲ್ಲಿಯೂ ಯುದ್ಧ ಮುಗಿಯೋದಿಲ್ಲ. ಟ್ರಂಪ್ ಹೇಳಿದ್ದ ಶೀಘ್ರ ವಿಜಯ ಎಂಬ ಭರವಸೆ ಈಡೇರೋದಿಲ್ಲ. ಹರ್ಮುಜ್ ಜಲಸಂಧಿ ಯಾಕೆ ಇಷ್ಟು ಮಹತ್ವದ್ದು ಅಂತಂದರೆ ಹರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದು. ವಿಶ್ವದ ಸುಮಾರು 20% ತೈಲ ಮತ್ತು LNG ಇದೇ ಮಾರ್ಗ ಮೂಲಕ ಸಾಗಬೇಕಾಗುತ್ತೆ. ಈ ಮಾರ್ಗದಲ್ಲಿ ಅಡಚಣೆ ಉಂಟಾದರೆ ಜಾಗತಿಕ ತೈಲ ಬೆಲೆ ಏರ್ಬೋದು. ಭಾರತ ಸೇರಿದಂತೆ ಅನೇಕ ದೇಶಗಳ ಇಂಧನ ವೆಚ್ಚ ಹೆಚ್ಚಾಗುತ್ತೆ. ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಉಂಟಾಗುತ್ತೆ. ಅಮೆರಿಕದಲ್ಲಿ ಟ್ರಂಪ್ ಮೇಲೆ ರಾಜಕೀಯ ಒತ್ತಡವೂ ಇದೆ. ಪೆಟ್ರೋಲ್ ಬೆಲೆಗಳು ಈಗಾಗಲೇ ಹೆಚ್ಚಿವೆ. ಯುದ್ಧದ ಬಗ್ಗೆ ಜನರಲ್ಲಿ ಆಲ್ರೆಡಿ ಅಸಮಾಧಾನ ಉಂಟಾಗಿದೆ. ಮಧ್ಯಂತರ ಚುನಾವಣೆಗಳು ಹತ್ತಿರ ಬರ್ತಿದ್ದಾವೆ. ಇದರಿಂದ ಟ್ರಂಪ್ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದರ ರಾಜಕೀಯ ಪರಿಣಾಮ ಎದುರಿಸಬೇಕಾಗ್ತದೆ. ಜಗತ್ತು ಗಮನಿಸ್ತಿರೋದೇನು ಅಂತಂದರೆ ತಜ್ಞರ ಪ್ರಕಾರ ಚೀನಾ, ರಷ್ಯಾ, ಉತ್ತರ ಕೊರಿಯಾ ಈ ಯುದ್ಧವನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾವೆ, ಗಮನಿಸ್ತಿದ್ದಾವೆ. ಅಮೆರಿಕದ ಮಿತಿಗಳು ಯಾವುವು ಎಂಬುದನ್ನು ಈ ದೇಶಗಳು ವೀಕ್ಷಿಸ್ತಿದ್ದಾವೆ. ಈ ಯುದ್ಧದ ಪರಿಣಾಮ ಮುಂದಿನ ಹಲವು ವರ್ಷಗಳ ಜಾಗತಿಕ ಶಕ್ತಿಯ ಸಮತೋಲನದ ಮೇಲೂ ಪರಿಣಾಮ ಉಂಟಾಗ್ಬೋದು. ಟ್ರಂಪ್ ಈಗ ಕಠಿಣ ತಿರುವಿನಲ್ಲಿದ್ದಾರೆ. ಒಂದೆಡೆ ಇರಾನ್ಗೆ ಕೆಲವು ರಿಯಾಯಿತಿಗಳನ್ನು ನೀಡುವ ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ. ಇನ್ನೊಂದೆಡೆ ಈಗ ಆಲ್ರೆಡಿ ಸ್ಯಾಂಕ್ಷನ್ಸ್ನ ರಿಲೀವ್ ಮಾಡಿರೋ ಒಂದು ಘಟನೆ ಕೂಡ ನಡೆದಿದೆ. ಇನ್ನೊಂದೆಡೆ ಯುದ್ಧವನ್ನು ಮತ್ತಷ್ಟು ವಿಸ್ತರಿಸುವ ಅಪಾಯವೂ ಇದೆ. ಮೂರನೇ ಆಯ್ಕೆ ಅಂದರೆ ಅಗತ್ಯವಿಲ್ಲದ ಸಂಘರ್ಷ. ಹೀಗಾಗಿ ಉಳಿದಿರೋದು ಒಂದೇ ಪ್ರಶ್ನೆ: ಟ್ರಂಪ್ ಯುದ್ಧವನ್ನು ಕೊನೆಗೊಳಿಸ್ತಾರಾ ಅಥವಾ ಮಧ್ಯಪ್ರಾಚ್ಯ ಮತ್ತಷ್ಟು ಅಸ್ಥಿರವಾಗುತ್ತದಾ ಅಂತ ನೋಡಬೇಕು. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಜಾಗತಿಕ ಭೌಗೋಳಿಕ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.